ವೆಲ್ಕಮ್ ಬ್ಯಾಕ್ ಟು ಮೌನ ವಿಶ್ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ನಿಮ್ಮ ಪ್ರೀತಿಯ ಮೌನ. ಆ್ಯಂಡ್ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ, ಸೊ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವ್ಲಾಗ್ ಬಂದು ತುಂಬ ಜನ ನಮಗೆ ಯೂಟ್ಯೂಬಲ್ಲಾಗಲಿ ಇನ್ಸ್ಟಾಗ್ರಾಮಲ್ಲಿ ಸಮ್ ಕ್ವಶನ್ಸ್ನ ಕೇಳಿದ್ದೀರಾ, ಅಂದರೆ ನಿಮಗಿರೋ ಡೌಟ್ಸ್ನ ಕೇಳಿದ್ದೀರಾ. ಅಂದರೆ ಲಾಸ್ಟ್ ವ್ಲಾಗಲ್ಲಿ ನಾನು ಬಂದು ನನ್ನ ಡೆಲಿವರಿ ವ್ಲಾಗ್ನ ಅಪ್ಲೋಡ್ ಮಾಡಿದ್ದೆ. ಅದರಲ್ಲಿ ಸಾಕಷ್ಟು ಕನ್ಫ್ಯೂಷನ್ಸ್ ಇದೆ ಮತ್ತು ಕ್ವಶನ್ಸ್ ಕೂಡ ಕೇಳಿದ್ದೀರಾ. ಸೊ ಅದಕ್ಕೆ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಆನ್ಸರ್ ಮಾಡೋದಾಗಿರುತ್ತೆ ಈ ವ್ಲಾಗ್ ಬಂದು. ಸೊ ಫುಲ್ ವ್ಲಾಗ್ನ ಸ್ಕಿಪ್ ಮಾಡಿದೆ ನೋಡಿ. ಇನ್ನೊಂದು ಮೈನ್ ಟಾಪಿಕ್ ಬಂದು ತುಂಬ ಜನ ನನಗೆ ಕೇಳಿದ್ದೀರಾ, ಅಂದರೆ ನಾನು ವ್ಲಾಗ್ಸಲ್ಲಿ ಅಪ್ಲೋಡ್ ಮಾಡಿದೆ ಸಿಹಿಗೆ ಫೀಡಿಂಗ್ನ ಹೇಗೆ ಸ್ಟಾಪ್ ಮಾಡಿದೆ ಅನ್ನೋದನ್ನ, ಲೈಕ್ ಬ್ರೆಸ್ಟ್ ಫೀಡಿಂಗ್ನ ಹೇಗೆ ಸ್ಟಾಪ್ ಮಾಡಿದೆ ಅಂತ. ಸೊ ಅದಕ್ಕೂ ಕೂಡ ಇವತ್ತು ಕ್ಲಾರಿಟಿ ಕೊಡ್ತೀನಿ. ಅಂದರೆ ನೆಕ್ಸ್ಟ್ ಯಾರೆಲ್ಲ ನ್ಯೂ ಮಾಮ್ಸ್ ಇರ್ತೀರಲ್ವ, ಅವ್ರಿಗೆ ಫೀಡಿಂಗ್ನ ಸ್ಟಾಪ್ ಮಾಡೋದು ಎಷ್ಟು ಈಸಿ, ನಾನು ಹೇಗೆ ಫೀಡಿಂಗ್ನ ಸ್ಟಾಪ್ ಮಾಡಿದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಹಾಗಾಗಿ ಫುಲ್ ವ್ಲಾಗ್ನ ಸ್ಕಿಪ್ ಮಾಡಿದೆ ನೋಡಿ. ಮೊದಲಿಗೆ ನಾನು ಸಮ್ ಕ್ವಶನ್ಸ್ನ ಕೇಳಿದ್ದೀರಲ್ವ, ಅದಕ್ಕೆ ಆನ್ಸರ್ ಮಾಡಿಬಿಡ್ತೀನಿ. ಲಾಸ್ಟ್ ವ್ಲಾಗಲ್ಲಿ ಬಂದು ಕೆಲವೊಬ್ಬರು ನಿಮಗೆ ಹಾಸನಲ್ಲಿ ಯಾವ ಹಾಸ್ಪಿಟಲಲ್ಲಿ ಲೈಕ್ ಡೆಲಿವರಿ ಆಗಿರೋದು ಅಂತ ಕೇಳಿದ್ದೀರಾ. ನನಗೆ ಡೆಲಿವರಿ ಆಗಿದ್ದು ಬಂದು ಹಾಸನ್ ತನ್ಯ ಹಾಸ್ಪಿಟಲಲ್ಲಿ. ಸೊ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿದೆ ಇವಾಗ ಹಾಸನಲ್ಲಿ ಬೆಸ್ಟ್ ಹಾಸ್ಪಿಟಲ್ ಅಂತಂದರೆ ತನ್ಯ ಹಾಸ್ಪಿಟಲ್ ಅಂತ ಹೇಳ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಅಲ್ಲಿ ಡಾಕ್ಟರ್ ಅಂತೂ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಡಾಕ್ಟರ್ ನೇಮ್ ಮರ್ತು ಬಿಟ್ಟಿದ್ದೀನಿ ನಾನು. ಅವ್ರು ಲೈಕ್ ನಿಮಗೆ ಡಾಕ್ಟರ್ ಅಂತಲೇ ಅನಿಸಲ್ಲ, ಫ್ರೆಂಡ್ ಥರ ಟ್ರೀಟ್ ಮಾಡ್ತಾರೆ. ಅಲ್ಲಿ ಸ್ಟಾಫ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದ್ದಾರೆ. ಸೊ ನೀವು ಹಾಸನಲ್ಲಿ ಯಾರಾದರೂ ನೆಕ್ಸ್ಟು ಪ್ರೆಗ್ನೆಂಟ್ ಇದ್ದರೆ, ನೀವು ಯಾವುದಾದ್ರೂ ಹಾಸ್ಪಿಟಲ್ ಚೂಸ್ ಮಾಡೋದಿದ್ರೆ ತನ್ಯ ಇಸ್ ದ ಬೆಸ್ಟ್ ಅಂತ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಬಂದು ಸಿಹಿ ಹುಟ್ಟಿದಾಗ ಎಷ್ಟು kg ಇದ್ಲು ಅಂತ. ನನ್ನ ಮಗಳು ತುಂಬಾ ಕಡಿಮೆ ವೆಯ್ಟ್ ಇದ್ಲು, ಯಾಕಂದರೆ ನಾನು ಊಟ ಅಷ್ಟು ಸೇರ್ತಿರ್ಲಿಲ್ಲ. ಸೊ ಹಾಗಾಗಿ ಅವಳು ಬರ್ತ್ ವೆಯ್ಟ್ ಬಂದು 2.5 ಇದ್ಲು. ಆಫ್ಟರ್ 2 days ಅಂದರೆ ಹುಟ್ಟಿ 2 days ಆದಮೇಲೆ ನಾವು ಮನೆಗೆ ಬರಬೇಕಾದ್ರೆ 2.4 ಸಮಥಿಂಗ್ ಇದ್ಲು. ನೆಕ್ಸ್ಟ್ ಕ್ವಶನ್ ಬಂದು ತನ್ಯ ಹಾಸ್ಪಿಟಲಲ್ಲಿ ನಿಮಗೆ ಹಾಸ್ಪಿಟಲ್ ಬಿಲ್ ಎಷ್ಟಾಯಿತು ಅಂತ, ಡೆಲಿವರಿ ಬಿಲ್ಲು. ಆ್ಯಕ್ಚುಲಿ ಬಂದು ಬಿಲ್ಲೆಲ್ಲ ಕನ್ಸಿಡರ್ ಆಗೋದು ನಮ್ಮದು ಬಂದು ವಿಶ್ವಂಗೆ ಇನ್ಶೂರೆನ್ಸ್ ಇತ್ತು. ನಮ್ಮದು ಯಾವ ಥರ ಇನ್ಶೂರೆನ್ಸ್ ಅಂದರೆ ಪೂರ್ತಿ ಕ್ಯಾಶ್ಲೆಸ್ ಇರಲಿಲ್ಲ. ನಮಗೆ ಮೊದಲು ಬಿಲ್ನ ಪೇ ಮಾಡಬೇಕಿತ್ತು. ಅದಾದಮೇಲೆ ಡಾಕ್ಯುಮೆಂಟ್ನ ಸಬ್ಮಿಟ್ ಮಾಡಿದ್ರೆ ನಮಗೆ ಏನು ಬಿಲ್ ಆಗಿರುತ್ತೆ ಅಲ್ವಾ, ಅದು ನಮಗೆ ರಿಎಂಬರ್ಸ್ ಆಗುತ್ತೆ. ಆ ಥರ ಇತ್ತು. ಮತ್ತು ಇನ್ನೊಂದೇನಂತ ಹೇಳಿದ್ರೆ ನಮ್ಮ ಪಾಪುಗೆ ಅಂದರೆ ಸಿಹಿಗೆ ಬಂದು ಯಾವುದೇ ರೀತಿ ಜಾಂಡೀಸ್ ಆಗಲಿ ಏನೂ ಇರಲಿಲ್ಲ. ಸೊ ಥ್ಯಾಂಕ್ ಗಾಡ್. ನಾವು 3 days ಹಾಸ್ಪಿಟಲ್ ಇದ್ರೂ ಕೂಡ ಅವಳಿಗೆ ಡಾಕ್ಟರ್ ಅವಾಗವಾಗ ಬಂದು 2 times ಏನೋ ಬ್ಲಡ್ ಟೆಸ್ಟ್ ಮಾಡ್ತಾರೆ, ಲೈಕ್ ಜಾಂಡೀಸ್ನ ಚೆಕ್ ಮಾಡೋದಕ್ಕೆ. ಅವಳಿಗೆ ಯಾವುದೇ ರೀತಿ ಜಾಂಡೀಸ್ ಏನೂ ಇರಲಿಲ್ಲ. ನಿಮಗೆ ಬೇಬಿಗೆ ಏನಾದರೂ ಆ ಥರ ಜಾಂಡೀಸ್ ಇದ್ದರೆ ಅದನ್ನ ಲೈಕ್ ಎಕ್ಸ್ಟ್ರಾ ಕೇರಲ್ಲಿ ಇರ್ತಾರಲ್ವ, ಯೂನಿಟ್ ಕೇರಲ್ಲಿ, ಅದಕ್ಕೆ ಬಂದು ನಿಮಗೆ ಎಕ್ಸ್ಟ್ರಾ ಬಿಲ್ ಆಗ್ಬೋದು. ಬಟ್ ನಮ್ಮದು ಜಾಂಡೀಸ್ ಏನು ಇಲ್ಲದೆ ಇರೋ ಕಾರಣ ಎಕ್ಸಾಕ್ಟಾಗಿ ನಮ್ಮದು ಅರೌಂಡ್ ಬಂದು 58 ಸಮಥಿಂಗ್ ಆಯಿತು. ಸೊ ರೌಂಡ್ ಫಿಗರ್ ತೊಗೊಂಡ್ರೆ ನೀವು 60,000 ಆಯಿತು ಅಂತ ಹೇಳ್ಬೋದು. ಐ ಹೋಪ್ ಡೆಲಿವರಿ ವ್ಲಾಗ್ ಕೆಲವೊಂದು ಲೈಕ್ ಪ್ರೆಗ್ನೆಂಟ್ ಲೇಡೀಸ್ ಇರ್ತಾರಲ್ವ ಅವ್ರಿಗೆ ಹೆಲ್ಪ್ ಆಗಿದೆ ಅಂತ. ಇನ್ನೊಂದು ಮೇಯ್ನ್ ಟಿಪ್ ಏನು ಕೊಡ್ತೀನಿ ಅಂತಂದರೆ, ನೀವು ತುಂಬಾ ಸ್ಟ್ರಾಂಗ್ ಆಗಿರಿ. ಸೊ ನೀವು ಎಷ್ಟು ಸ್ಟ್ರಾಂಗ್ ಆಗಿರ್ತೀರಲ್ವ, ಸೊ ನಿಮ್ಮ ಬಾಡಿ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿರುತ್ತೆ. ಮತ್ತು ನಿಮ್ಮ ಬೇಬಿಗೆ ಮೇಯ್ನು ಜಾಂಡೀಸ್ ಬರದೇ ಇರೋ ಥರ ಹೇಗೆ ಮಾಡೋದಪ್ಪ ಅಂತ ಹೇಳಿದ್ರೆ, ನೀವು ಪ್ರೆಗ್ನೆಂಟ್ ಇರುವಾಗ ಆದಷ್ಟು 1 week 2 weeks ಒಂದ್ಸಲ ಶುಗರ್ ಕೇನ್ ಜ್ಯೂಸ್ನ ಕುಡೀರಿ. ಅಂದರೆ ಕಬ್ಬಿನ ಹಾಲು ಬರುತ್ತೆ ಅಲ್ವಾ, ಅದನ್ನು ಕುಡೀರಿ. ನೀವು ಕಬ್ಬಿನ ಹಾಲು ಕುಡಿದ್ರೆ ನಿಜವಾಗ್ಲೂ ನಿಮ್ಮ ಪಾಪಗೆ ಜಾಂಡೀಸ್ ಬರಲ್ಲ ಅಂತ ಹೇಳ್ಬೋದು. ನಾನು ಆಲ್ಮೋಸ್ಟ್ 2 weeks, ನನಗೂ ಇಷ್ಟ ಆಗ್ತಿರ್ಲಿಲ್ಲ ಪ್ರೆಗ್ನೆಂಟ್ ಇರುವಾಗ, ಬಟ್ ಆಲ್ಮೋಸ್ಟ್ 2 weeks ಒಂದ್ಸಲ 1 week ಒಂದ್ಸಲ ನಾನು ಶುಗರ್ ಕೇನ್ ಜ್ಯೂಸ್ನ ಕುಡಿತಾ ಇದ್ದೆ. ಸೊ ನೀವು ಕುಡಿಯೋದ್ರಿಂದ ಆದಷ್ಟು ಬೇಬೀಸಲ್ಲಿ ಜಾಂಡೀಸ್ನ ಕಡಿಮೆ ಮಾಡ್ಬೋದು. ಸೊ ಇದು ನನ್ನ ಎಕ್ಸ್ಪೀರಿಯನ್ಸು. ಸೊ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇವಾಗ ಬಂದು ಮೇನ್ ಟಾಪಿಕ್. ಅಂದರೆ ತುಂಬ ಜನ ನನಗೆ ಕೇಳಿದ್ರಿ ವಿಡಿಯೋ ನೋಡಿಬಿಟ್ಟು, ಸಿಹಿ ಸ್ಟಾಪ್ ಮಾಡಿದ್ಲಾ ಫೀಡಿಂಗು ಆ ಥರ ಎಲ್ಲ ಕೇಳ್ತಾ ಇದ್ರಿ. ಸೊ ಸ್ಟಾಪ್ ಮಾಡೋ ಪ್ರೋಸೆಸ್ ಹೇಗಿತ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಲೈಕ್ ಅದು ಫೀಡಿಂಗ್ ಅನ್ನೋದೇ ಅದು ವರ್ಡ್ಸಲ್ಲಿ ಹೇಳೋದಕ್ಕೆ ಆಗೋದಿಲ್ಲ. ಲೈಕ್ ಅದು ಒಂಥರ ಮದರ್ ಮತ್ತು ಬೇಬಿದು ಬಾಂಡಿಂಗು. ಅದನ್ನು ಸ್ಟಾಪ್ ಮಾಡಬೇಕಂದ್ರೆ ನನಗೆ ಅಂತಲ್ಲ, ಯಾವುದೇ ಒಂದು
ಮದರ್ ಆಗಿದ್ರು ಕೂಡ ತುಂಬಾನೇ ಕಷ್ಟ ಇರುತ್ತೆ ಅಂತಾನೆ ಹೇಳ್ಬೋದು. ನನಗಂತೂ ಅದು ಫೀಲಿಂಗ್ ಹೇಳಕ್ಕೆ ಆಗ್ತಾ ಇರಲಿಲ್ಲ, ಮಿಕ್ಸ್ಡ್ ಫೀಲಿಂಗ್ ಥರ ಇತ್ತು. ಫೀಡಿಂಗ್ ಸ್ಟಾಪ್ ಮಾಡಿಸೋವರೆಗೂ ಲೈಕ್ ಬೇಡ, ಅವಳು ಹಠ ಮಾಡ್ತಿದ್ಲು, ಊಟ ಮಾಡ್ತಿರ್ಲಿಲ್ಲಲ್ಲ, ಅವಾಗೆಲ್ಲ ಬೇಡ ಸ್ಟಾಪ್ ಮಾಡಿಬಿಡೋಣ, ಅಟ್ಲೀಸ್ಟ್ ಊಟ ಮಾಡಿಕೊಂಡು ಚೆನ್ನಾಗಿರ್ಲಿ ಆ ಥರ ಫೀಲ್ ಆಗ್ತಾ ಇತ್ತು. ಮತ್ತು ತುಂಬ ಕ್ರಾಂಕಿ ಆಗ್ತಾ ಇದ್ಲು ಸಿಹಿ. ಅಂದರೆ ಮನೇಲಿ ನಾನು ಅವಳೇ ಇದ್ದಿದ್ದರಿಂದ ಯಾವಾಗಲೂ ಡಿಮ್ಯಾಂಡ್ ಮಾಡೋಳು ಫೀಡಿಗೆ. ಸೊ ಹಾಗಾಗಿ ನಾನು ಸ್ಟಾಪ್ ಮಾಡಿಸ್ಬಿಟ್ಟೆ. ಅದೊಂಥರ ಮಿಕ್ಸ್ಡ್ ಫೀಲಿಂಗ್ ಅಂತಾನೆ ಹೇಳ್ಬೋದು. ಫೀಡ್ ಮಾಡಬೇಕಾದ್ರೆ ಪುಟ್ಟು ಐಸ್ ನಮ್ಮನ್ನೇ ನೋಡ್ತಾ ಇರತ್ತೆ. ಅದನ್ನೆಲ್ಲ ತುಂಬ ಅಂದರೆ ತುಂಬ ಮಿಸ್ ಮಾಡ್ಕೊತೀವಿ ಆ್ಯಸ್ ಎ ಮದರು. ನಾನು ಸಿಹಿನ ಅಮ್ಮ ಮನೆಗೆ ಬಿಡಬೇಕಾದ್ರೆ ಸಂಡೇ ಇತ್ತು. ಸಂಡೇ ನೈಟ್ 11 o'clock ಅವಳಿಗೆ ಫೀಡ್ ಮಾಡಿಸಿ ಚೆನ್ನಾಗೆಲ್ಲ ನಿದ್ದೆ ಮಾಡಿಸಿ ನಾನು ಅಂದರೆ ಅತ್ತೆ ಮನೆಗೆ ಬಂದೆ. ಅಮ್ಮ ಮನೆಯಲ್ಲಿ ಬಿಟ್ಬಿಟ್ಟು ಬಂದು ನಾನು ತುಂಬ ಬೇಜಾರಾಗಿದ್ದೆ, ನೀವು ನೋಡಿರ್ಬೋದು ವಿಡಿಯೋದಲ್ಲಿ. ಅವಳು ನಾನು ಬಂದ ತಕ್ಷಣ ಎದ್ದಿದ್ದಾಳೆ. ಎದ್ದಿದ ತಕ್ಷಣ ಅವರು ಮಲಗ್ಸೋಕೆ ಹೋದ್ರೆ ಮಲಗಿಲ್ಲ, ತೂಗಿದ್ದಾರೆ, ಅಂದರೆ ಅಳ್ತಾ ಇದ್ಲಂತೆ. ಸೊ ತೊಡೆ ಮೇಲೆ ಹಾಕೊಂಡು ತೂಗಿದ್ದಾರೆ. ಅವಳು ತೊಡೆ ಮೇಲೆ ಮಲಗಿಸ್ಕೊಂಡ್ರೆ ಮಲ್ಕೊತಾ ಇದ್ಲಂತೆ, ಕೆಳಗಡೆ ಮಲಗಿಸಿದ್ರೆ ಹತ್ಬಿಟ್ಟಿದ್ದಾಳೆ. ಸೊ ನಮ್ಮ ಮತ್ತೆ ಆಲ್ಮೋಸ್ಟ್ 12 to 4 o'clock ಪಾಪ ಅವ್ರು ತೊಡೆ ಮೇಲೆ ಮಲಗಿಸ್ಕೊಂಡಿದ್ದಾರೆ, ಕೆಳಗಡೆನೆ ಮಲಗಿಸ್ಕೊಂಡಿಲ್ಲ. 4 o'clock ಆದಮೇಲೆ ನಮ್ಮ ಮಮ್ಮಿನ ಕರೆದಿದ್ದಾರೆ, ಲೈಕ್ ಹಸು ಹಾಲನ್ನ ಕಾಯಿಸ್ಕೊಂಡ್ಬನ್ನಿ ಅಂತ. ಅವಾಗ ನಮ್ಮ ಮಮ್ಮಿ ಹಸು ಹಾಲನ್ನ ಫೀಡ್ ಮಾಡಿ 4 ಗಂಟೆಲಿ ಮಲಗಿಸಿದ್ದಾರೆ. ಅದಾದಮೇಲೆ 7 o'clock ನಿದ್ದೆ ಮಾಡಿದ್ದಾಳೆ. ಅವಾಗ ಚೆನ್ನಾಗಿ ನಿದ್ದೆ ಮಾಡಿದ್ದಾಳೆ. ಡೇ ಟೈಮಲ್ಲೆಲ್ಲ ಚೆನ್ನಾಗಿ ಆಡ್ಕೊಂಡಿದ್ಲಂತೆ. ಸೊ ಅವಳಿಗೆ ಅಲ್ಲಿ ಸ್ವಲ್ಪ ಹಳ್ಳಿ ಅಲ್ವಾ ನಮ್ಮೂರು ಬಂದು, ಸೊ ಅಲ್ಲಿ ಹಸು ಕೋಳಿ ಎಲ್ಲ ಇರುತ್ತಲ್ಲ, ಚೆನ್ನಾಗಿ ಆಟ ಆಡಿದ್ದಾಳೆ. ಡೇ ಟೈಮಲ್ಲಿ ಅವಳು ಏನು ಅತ್ತು ಇಲ್ಲ, ಕೇಳು ಇಲ್ಲ, ಕ್ರಾಂಕಿ ಕೂಡ ಆಗಿಲ್ಲ, ತುಂಬ ಚೆನ್ನಾಗಿ ಆಟ ಆಡಿದ್ದಾಳೆ. ಮಾರ್ನಿಂಗ್ ಟೈಮ್ ಏನಿದ್ರು ಫ್ರೂಟ್ಸು ನಾವು ನಾರ್ಮಲ್ ಅವಳಿಗೆ ಸರಿ ರೈಸು ಎಲ್ಲ ನಾನು ಮೊದಲಿಂದಾನೇ ನಾರ್ಮಲ್ ಆಗಿ ಅಭ್ಯಾಸ ಮಾಡಿದ್ದಲ್ವ, ಮಾರ್ನಿಂಗ್ ಟೈಮು ಚೆನ್ನಾಗಿ ಅದೆಲ್ಲ ತಿನ್ಕೊಂಡಿದ್ದೆ. ನೀವು ಅಷ್ಟೇ ಯಾರಾದರೂ ಬೇಬಿಗೆ ಫೀಡಿಂಗ್ ಬಿಡಿಸ್ಬೇಕು ಅಥವಾ ಸ್ಟಾಪ್ ಮಾಡಿಸ್ಬೇಕು ಅಂತ ಹೇಳಿದ್ರೆ ಇಮಿಡಿಯೇಟಾಗಿ ಸ್ಟಾಪ್ ಮಾಡಿಸ್ಬೇಡಿ. ಯಾಕಂತಂದರೆ ಬೇಬಿಗೆ ಫೀವರ್ ಬರೋದು, ಅವರು ತುಂಬ ನೆನ್ಕೊತಾರೆ ನಿಮ್ಮನ್ನ. ಸೊ ಹಂಗಾಗಿ ನೀವು ಮೊದಲಿಂದನೇ ಏನು ಮಾಡ್ತಾ ಬನ್ನಿ ಅಂತ ಹೇಳಿದ್ರೆ ಗ್ರಾಜುಯಲಿ ಅಂದರೆ ಡೇ ಬೈ ಡೇ ಸ್ವಲ್ಪ ಸ್ವಲ್ಪ ಫೀಡಿಂಗ್ನ ಕಡಿಮೆ ಮಾಡ್ತಾ ಬನ್ನಿ. ಅವ್ಳಿಗೆ ಹೊಟ್ಟೆ ಹಸ್ದಾಗ ಫೀಡ್ ಡಿಮ್ಯಾಂಡ್ ಮಾಡ್ತಾರಲ್ವ, ಅವಾಗ ಫ್ರೂಟ್ಸ್ ಕೊಡೋದು, ಅವ್ರಿಗೆ ಏನು ಇಷ್ಟ ಆಗಿರುತ್ತೆ ಆ ಫ್ರೂಟ್ಸ್ನ ಕೊಡೋದು. ಅದಾದಮೇಲೆ ಊಟನ ಜಾಸ್ತಿ ತಿನ್ನಿಸ್ತಾ ಬನ್ನಿ. ಸೊ ಅವ್ರು ನಿಮ್ಗೆ ಗೊತ್ತಾಗತ್ತೆ ಅಲ್ವಾ ಯಾವಾಗ ಫೀಡು ಡಿಮ್ಯಾಂಡ್ ಮಾಡ್ತಾರೆ ಅಂತ. ಅವಾಗ ನಿಮ್ದು ರೊಟೀನ್ನ ಚೇಂಜ್ ಮಾಡ್ತಾ ಬನ್ನಿ. ಅವಳಿಗೆ ಹೊಟ್ಟೆ ಹಸಿದಾಗ ನೀವು ಫುಡ್ನ ಜಾಸ್ತಿ ಕೊಡ್ತಾ ಹೋಗೋದು, ಅದು ಆಲ್ಟರ್ನೇಟಿವ್ ಆಗಿ ನೀವೇನಾದ್ರೂ ಕೊಡೋದು, ಆ ಥರ ಮಾಡ್ತಾ ಬಂದ್ರೆ ಸೊ ಗ್ರಾಜುಯಲಿ ಅವರು ಬೇಗನೆ ಕಡಿಮೆ ಮಾಡ್ತಾರೆ. ಮತ್ತೆ ಸಡನ್ ಆಗಿ ಕೂಡ ಫೀಡಿಂಗ್ ಸ್ಟಾಪ್ ಮಾಡಬೇಡಿ ಅಂತಾನೆ ಹೇಳ್ತಾರೆ ಎಲ್ಲ ಡಾಕ್ಟ್ರು ಕೂಡ. ಯಾಕಂತಂದ್ರೆ ಬೇಬಿಗೆ ಫೀವರ್ ಎಲ್ಲ ಬರೋದು ನಾನು ಕೇಳಿದ್ದೀನಿ, ಫೀವರ್ ಬರುತ್ತೆ ಬೇಬಿಗೆ ಆ ಥರ ಎಲ್ಲ. ಸೊ ಹಾಗಾಗಿ ನಾನು ಬಂದು ಅವಳಿಗೆ ಸ್ವಲ್ಪ ಸ್ವಲ್ಪ ಫೀಡಿಂಗ್ನ ಗ್ರಾಜುಯಲಿ ಕಡಿಮೆ ಮಾಡ್ತಾ ಬರ್ತಾ ಇದ್ದೆ. ಆಲ್ಟರ್ನೇಟಿವ್ ಆಗಿ ಅವ್ಳಿಗೆ ಫೀಡಿಂಗ್ ಬದಲು ಫುಡ್ನ ಕೊಡ್ತಾ ಇದ್ದೆ. ಅವಳಿಗೆ ಯಾವ್ದು ಇಷ್ಟ ಆಗುತ್ತೆ ಆ ಫ್ರೂಟ್ಸ್ನ ಪ್ರೊವೈಡ್ ಮಾಡ್ತಾ ಇದ್ದೆ. ಸೊ ಅವಾಗ ಅವಳಿಗೆ ಹೊಟ್ಟೆ ಫಿಲ್ ಆಗ್ತಾ ಇತ್ತಲ್ವಾ, ಸೊ ಅವಾಗ ಅವಳು ಫೀಡ್ಗೆ ಡಿಮ್ಯಾಂಡ್ ಮಾಡ್ತಾ ಇರಲಿಲ್ಲ. ನೈಟ್ ಟೈಮು ಅದು ಏನು ಮಾಡೋದಕ್ಕಾಗಲ್ಲ, ನೈಟ್ ಟೈಮ್ ಅವ್ರಿಗೆ ಫೀಡ್ ತಗೊಂತಾರೆ. ಅದಾದ್ಮೇಲೆ ಸೆಕೆಂಡ್ ಡೇ ಬಂದು ಅವಳು ಆರಾಮಾಗಿ ಆಟಾಡ್ಕೊಂಡಿದ್ಲು. ಮಾರ್ನಿಂಗ್ ಎಲ್ಲ ನಾನು ವಿಡಿಯೋ ಕಾಲ್ ಮಾಡಿದ್ರು ಕೂಡ ಅವಳು ನನ್ನ ನೋಡೋಕ್ಕೂ ರೆಡಿ ಇರಲಿಲ್ಲ. ಅವಳು ಫುಲ್ ಆಟದ ಮೇಲೆ ಇದ್ಲು. ಅವಳಿಗೆ ಏನಂದ್ರೆ ಅವಳು ತುಂಬಾ ನಮ್ಮ ಡ್ಯಾಡಿನ ಹಚ್ಕೊಬಿಟ್ಟಿದ್ದಾಳೆ. ಸೊ ನಮ್ಮ ಡ್ಯಾಡಿ ಇದ್ರೆ ಅವಳು ನನ್ನ ಹತ್ರ ಕೂಡ ಬರೋದಿಲ್ಲ, ಅಷ್ಟು ನಮ್ಮ ಡ್ಯಾಡಿ ಅಂದ್ರೆ ಅವಳಿಗೆ ಅಷ್ಟು ಇಷ್ಟ. ಸೊ ಹಾಗಾಗಿ ನಮ್ಮ ಡ್ಯಾಡಿ ಜೊತೆ ಆರಾಮಾಗಿ ಆಟ ಆಡ್ಕೊಂಡಿದ್ಲು ಅವಳು. ನೈಟು ಅರೌಂಡ್ 11 ಊಟ ಮಾಡಿಸಿದ್ದಾರೆ. ಊಟ ಮಾಡಿ 11 o'clock ಹಾಗೆ 1 ಲೋಟ ಹಾಲನ್ನ ಅಂದ್ರೆ ಹಸು ಮಿಲ್ಕ್ನ ಕುಡಿಸ್ಬಿಟ್ಟು ಮಲಗಿಸ್ಕೊಂಡಿದ್ದಾರೆ. ಅವತ್ತು ಎದ್ದೇ ಇಲ್ಲ ಅವಳು. ನಮ್ಮಮ್ಮನೇ ಶಾಕ್ ಆಗಿ ನೋಡ್ತಿದಾರಂತೆ, ಏನಿದು ಪಾಪ ಎದ್ದೇಳ್ತಾನೆ ಇಲ್ಲ, ಎದ್ಲಾ ಅಂತ ನೋಡ್ತಾ ಇದ್ರಂತೆ. ಅವಳು ಅರೌಂಡ್ 4 o'clock ಮಲ್ಕೊಂಡಿದ್ದಾಳೆ. ಅದಾದ್ಮೇಲೆ ಎದ್ದು ಹಾಲು ಕೊಡೋಕೆ ಹೋದ್ರೆ ಅಮ್ಮ ಬೇಡ ಅಂತ ಇದು ಮಾಡಿದಾಳೆ, ಬೇಡ ಅಂತ ಹೇಳಿದಾಳೆ. ಸೊ ನೀರು ಕೊಟ್ರು ಕುಡ್ದಿಲ್ಲ ಅಂತೆ, ಹಾಗೆ ಮಲ್ಕೊಂಡು ಮತ್ತೆ 7 o'clock ಎದ್ದಿದ್ದಾಳೆ. ಸೊ ಹಾಗೆ ಸೆಕೆಂಡ್ ಡೇ ಆರಾಮಾಗಿದ್ದಾಳೆ ಆಟ ಆಡ್ಕೊಂಡು. ಅದಾದ್ಮೇಲೆ ರಾತ್ರಿನೂ ಸುಮ್ಮನೆ ಮಲ್ಕೊಂಡಿದ್ದಾಳೆ. ನೆಕ್ಸ್ಟ್ ಡೇ ನಮ್ಮ ಮನೆಗೆ ಕರ್ಕೊಬಂದ್ರು. ನನ್ನ ನೋಡಿದ ತಕ್ಷಣ ಅವಳಿಗೆ ಫುಲ್ಲು ಖುಷಿಯಾಗಿ ಫುಲ್ಲು ಕೆಳಗೆ ಇಳಿತಾ ಇಲ್ಲ, ಎತ್ಕೊಂಡೇ ಇರು ಅಂತ ಹೇಳ್ತಾ ಇದ್ಲು. ಅದಾದ್ಮೇಲೆ ಅವಳು ಬಂದು ಏನು ಡಿಮ್ಯಾಂಡ್ ಏನು ಮಾಡಿಲ್ಲ ಫೀಡಿಂಗಿಗೆ, ಆರಾಮಾಗಿ ಆಟ ಆಡ್ಕೊಂಡಿದ್ಲು. ಅಂದ್ರೆ ನನ್ನ ನಾದಿನಿ ಮಕ್ಕಳೆಲ್ಲ ಇದ್ರಲ್ವಾ, ಸೊ ಅವ್ರ ಜೊತೆ ಆರಾಮಾಗಿ ಆಟ ಆಡ್ಕೊಂಡಿದ್ಲು. ಯಾವಾಗ ನಾನು ಮಲಗ್ಸಕ್ ಹೋದ್ನೆ ಅಲ್ವಾ, ಅವಾಗ ಡಿಮ್ಯಾಂಡ್ ಮಾಡಿದ್ಲು ಫೀಡಿಗೆ. ಅವಾಗ ಇಲ್ಲ ಅಂತ ಹಾಗೆ ತಟ್ಟಿ ಮಲಗಿಸಿದ್ರೆ ಸುಮ್ಮನೆ ಮಲ್ಕೊಂಡ್ಬಿಟ್ಲು.
ಅವತ್ತು ಕೂಡ ಆರಾಮಾಗಿ ಆಟ ಆಡ್ಕೊಂಡಿದ್ಲು. ಸೊ ಅವತ್ತು ನನ್ನ ಜೊತೆ ಇದ್ಲಲ್ಲ, ಹೋಲ್ ಡೇ ನನ್ನ ಜೊತೆ ಇದ್ಲು. ನೈಟು ಕೂಡ ನಮ್ಮ ಡ್ಯಾಡಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಇಲ್ಲ, ನನಗೆ ಬಿಟ್ಟಿರೋದಕ್ಕಾಗೋದಿಲ್ಲ, ನಾನೇ ನೋಡ್ಕೊತೀನಿ ಅಂತ ಅವಳನ್ನ ನನ್ನ ಜೊತೆನೇ ಇಟ್ಕೊಂಡೆ. ನಾನು ಅಷ್ಟೇ ಸೇಮ್ ಅವಳಿಗೆ ರೊಟೀನ್ ಫಿಕ್ಸ್ ಆಗಿ ಹೋಗಿದ್ದೆ. ನಮ್ಮ ಮನೇಲಿ 8:30ಗೆ ಊಟ ಮಾಡಿಸಿ 11 o'clock ಮಲ್ಕೊತಾ ಅಲ್ವಾ, ಅವಾಗ ಒಂದು ಗ್ಲಾಸ್ ಹಾಲು ಕುಡಿಸಿ ಮಲಗಿಸ್ಕೊಂಡೆ. ಅವಳು ನೈಟ್ ಎಲ್ಲ ಡಿಮ್ಯಾಂಡೇ ಮಾಡಿಲ್ಲ ಪಾಪ, ಆರಾಮಾಗಿ ನಿದ್ದೆ ಮಾಡಿದ್ಲು. ನಾನು ಕೂಡ ಅಷ್ಟೇ ಆರಾಮಾಗಿ ನಿದ್ದೆ ಮಾಡಿದೆ. ಅಷ್ಟೇ ಸಿಹಿ ಮರ್ತೆ ಬಿಟ್ಲು. ಎಲ್ರಿಗೂ ಆಶ್ಚರ್ಯ, ಏನಿದು ನಾವೆಲ್ಲರೂ ತುಂಬಾ ಹಠ ಮಾಡ್ತಾಳೆ ಅಂತ ಅನ್ಕೊಂಡಿದ್ವಿ ಅಂತ ಎಲ್ಲ ಹೇಳಿದ್ರು. ಎಲ್ಲರೂ, ನಾನು ಹಂಗೆ ಅನ್ಕೊಂಡಿದ್ದೆ. ತುಂಬಾ ಅಂದ್ರೆ ಬೇರೆಯವರೆಲ್ಲರೂ ಸ್ಟೋರಿ ಹೇಳ್ತಾ ಇದ್ರಲ್ವಾ, ನಮ್ಗೆ ತುಂಬಾ ಕಷ್ಟ ಆಗತ್ತೆ, ನಿನ್ಗೂ ಕಷ್ಟ ಆಗತ್ತೆ ಆ ಥರ ಎಲ್ಲ. ಅವಳನ್ನ 2 days ಬಿಟ್ಟಿದ್ದು ತುಂಬ ಬೇಜಾರಾಯಿತು ಅನ್ನೋದನ್ನ ಬಿಟ್ಟರೆ ಅವಳು ಆರಾಮಾಗಿದ್ಲು. ಫೀವರ್ ಬರೋದಾಗ್ಲಿ ಏನೂ ಆಗಿಲ್ಲ, ನಾರ್ಮಲ್ ಆಗಿದ್ಲು. ಇವಾಗ ಅವಳದು ರೊಟೀನ್ ಚೇಂಜ್ ಆಗಿ ಅವಳು ಆರಾಮಾಗಿದ್ದಾಳೆ. ಇವಾಗಲೂ ಅಷ್ಟೇ, ಯಾವತ್ತೂ ಡಿಮ್ಯಾಂಡ್ ಮಾಡಲ್ಲ. ಅರೌಂಡ್ 15 days ಆಯಿತು. ಅವಳ ಪಾಡಿಗೆ ಅವಳು ಊಟ ಮಾಡಿಕೊಂಡು, ಅದೇ ಹೇಳಿದ್ನಲ್ಲ, ನೈಟು ಊಟ ಮಾಡಿ ಹಾಲು ಕುಡ್ಕೊಂಡು ಮಲ್ಕೊಂಡ್ಬಿಡ್ತಾಳೆ. ಅಷ್ಟೇ ಅವಳದು ರೊಟೀನು. ಸೊ ಇಷ್ಟೇ ನನ್ನ ಎಕ್ಸ್ಪೀರಿಯನ್ಸು. ಮತ್ತು ನನಗೆ ಬಂದರೆ ಆ ಥರ ನನಗೇನು ಬೇರೆಯವ್ರು ಹೇಳೋ ಥರ ಪೇಯ್ನ್ ಏನು ಬಂದಿಲ್ಲ. ನಾನು ಆರಾಮಾಗಿ ಇದ್ದೆ ಎಲ್ಲ ಕೆಲಸ ಮಾಡಿಕೊಂಡು. ಸೊ ಬೇರೆಯವ್ರು ಹೇಳೋದೆಲ್ಲನ ಕೇಳಿ ನಾನು ಭಯ ಪಡ್ಕೊಂಡ್ಬಿಟ್ಟಿದ್ದೆ. ಮತ್ತು ಇದೊಂದು ದೊಡ್ಡ ಲೆಂತಿ ಪ್ರೋಸೆಸ್ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಕೆಲವೊಂದು ಮಕ್ಕಳು 15 days 1 month ಎಲ್ಲ ತಗೋತಾರೆ. ಡಿಪೆಂಡ್ಸ್ ಆನ್ ಅವರು ಬೇಬಿ ಅನ್ಸತ್ತೆ, ಬೇಬೀಸ್ ಮೇಲೆ ಡಿಪೆಂಡ್ ಆಗಿರತ್ತೆ. ನನ್ನ ಬೇಬಿ ಬಂದು ಅವಳು 2-3 daysಗೆ ಮರ್ಕೊಂಡ್ಬಿಟ್ಲು ಅಂತಾನೆ ಹೇಳ್ಬೋದು. ಸೊ ಹೀಗೆ ನಂದು ಫೀಡಿಂಗ್ನ ನಾನು ಸ್ಟಾಪ್ ಮಾಡಿಸ್ದೆ ಸಿಹಿಗೆ. ಇವಾಗ ಆರಾಮಾಗಿ ಖುಷಿಯಾಗಿದ್ದೀವಿ ಇಬ್ಬರು ಅಷ್ಟೇ. ಸೊ ನೀವು ಅಷ್ಟೇ ಪಾಪುಗೆ ಅಷ್ಟು ಏನಂತಾರೆ ಫೋರ್ಸ್ಫುಲಿ ಫೀಡಿಂಗ್ನ ಸ್ಟಾಪ್ ಮಾಡಿಸೋದೆಲ್ಲ ಮಾಡಬೇಡಿ. ಸೊ ಗ್ರ್ಯಾಜುಯಲಿ ಅವ್ರ ಹೆಲ್ತನ್ನ ನೋಡಿಕೊಂಡು ಅವ್ರು ಹೇಗೆ ಬಿಹೇವ್ ಮಾಡ್ತಾರೆ, ನೈಟ್ ಟೈಮ್ ಹೇಗೆ ಬಿಹೇವ್ ಮಾಡ್ತಾರೆ, ಸೊ ಅದನ್ನೆಲ್ಲ ನೋಡಿಕೊಂಡು ಗ್ರ್ಯಾಜುಯಲಿ ಕಡಿಮೆ ಮಾಡ್ತಾ ಬನ್ನಿ. ಸೊ ನೀವು ಕೂಡ ಹೀಗೆ ಈಸಿಯಾಗಿ ಫೀಡಿಂಗ್ನ ಸ್ಟಾಪ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತು ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಮತ್ತು ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದಾರೆ, ಸೊ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಅಥವಾ ನೆಕ್ಸ್ಟ್ ನಾನು ಯಾವ ರೀತಿ ವಿಡಿಯೋ ಮಾಡಬೇಕು ಅಂತ ನಿಮಗೆ ಹೇಳ್ಬೇಕು ಅನ್ನಿಸ್ತಿದ್ರೆ ಪ್ಲೀಸ್ ಒಂದು ಕಮೆಂಟ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೊಂದು ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.